ಶಬರಿಮಲೆ ದೇಗುಲದ ಚಿನ್ನ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ಪ್ರಸಿದ್ಧ ದೇಗುಲ ಗುರುವಾಯೂರು ದೇವಸ್ಥಾನದಲ್ಲೂ ಕೂಡ ಇಂಥದ್ದೇ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ದೇಗುಲದ ಹೊಸ ಆಡಿಟ್ ವರದಿಯು ಬೆಲೆಬಾಳುವ ವಸ್ತುಗಳ ನಿರ್ವಹಣೆಯಲ್ಲಿ ಆಗಿರುವ ಭಾರೀ ನಿರ್ಲಕ್ಷ್ಯದ ಕುರಿತು ಬೆಳಕು ಚೆಲ್ಲಿದೆ. ರಸೀದಿ ಮತ್ತಿತರ ದಾಖಲೆಗಳನ್ನು ನಿಯಮದಂತೆ ನಿರ್ವಹಣೆ ಮಾಡಿಲ್ಲ. 2019 ರಿಂದ 2021 ನಡುವಿನ ಆಡಿಟ್ ವರದಿಯಲ್ಲಿ ನಿರ್ಲಕ್ಷ್ಯ ಕಂಡುಬಂದಿದ್ದು 25 ಕೋಟಿ ರೂಪಾಯಿ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಕಳೆದ 4 ದಶಕಗಳಿಂದಲೂ ಕೂಡ ಇದೇ ರೀತಿ ಆಗ್ತಾ ಇದೆ ಅನ್ನುವಂಥ ಅಂಶ ಬೆಳಕಿಗೆ ಬಂದಿದೆ.